ನೋಡಿ, ಸುದ್ದಿ ಪ್ರಸಾರ ಮಾಡಿದ್ರು, ಅಲ್ಲಿ ಯಾರೋ ಬಂದ್ರು, ಆಗಿದೆ ಗೊತ್ತಿಲ್ಲ. ಈಗ ದಕ್ಷಿಣ ಕನ್ನಡದಲ್ಲಿ ಎಂಡೋಸಲ್ಫಾನ್ ಕೂಡ ಆಗಿತ್ತು. ಅದನ್ನು ಅನೇಕ ಟಿವಿಗಳು ಮಾಧ್ಯಮದವರು ಪ್ರಸಾರ ಮಾಡಿದ್ರು, ಮಾಡಬೇಕಿಲ್ಲ ಅಂತಲ್ಲ. ಆದರೆ ಅದಕ್ಕೊಂದು ಪರಿಹಾರ ಅಂತ ಸಿಕ್ಕಿಲ್ಲ ಇಲ್ಲಿ ತನಕ, ಅದಕ್ಕೊಂದು ಕನ್ಕ್ಲೂಷನ್ ಅಂತ ಸಿಕ್ಕಿಲ್ಲ ಇಲ್ಲಿ ತನಕ. ಅದಕ್ಕೂ ಅವಾರ್ಡ್ ಬಂದಿದೆ. ನಾನು ಅದನ್ನು ಟೀಕೆ ಟಿಪ್ಪಣಿ ಮಾಡ್ತಾ ಇರೋದಲ್ಲ, ಅದು ದೊಡ್ಡ ಒಂದು ದುರಂತ ನಿಜವಾಗಿ. ಅದಕ್ಕೆ ಏನಾದರೂ ಆಗಬೇಕಾಗಿತ್ತು. ಈ ಸ್ಟೋರಿ ಆಗಸ್ಟಲ್ಲಿ ಮಾಡಿದ್ವಿ, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, 5 ತಿಂಗಳಲ್ಲಿ. ವಿದಿನ್ 2 ಮಂತ್ಸಲ್ಲಿ ಇಡೀ ಆ ಸ್ಟೋರಿ ನೋಡಿ. ಹಿಂಗಿದ್ದ ಮನೆ ಈಗ ಹೆಂಗಿದೆ ಅಂತ ನಿಮ್ಗೆ ಗೊತ್ತಿದೆ. ಕಲರ್ಫುಲ್ ಆಗಿ ವಿಶ್ವ ಪರಿಷತ್ ಅವರು ಅದಕ್ಕೆ ಪೇಂಟಿಂಗ್ ಎಲ್ಲ ಮಾಡಿ ಎಲ್ಲ. ನನಗೆ ಯಾವತ್ತು ಅನಿಸೋದು, ವಸುದೈವ ಕುಟುಂಬಕಂ ಅಂತ ಹೇಳಿದ್ದು ನಾವು ಮಾತ್ರ, ಬೇರೆ ಯಾರೂ ಹೇಳಿಲ್ಲ. ನನ್ನ ದೇಶ ಹೇಳಿತ್ತು, ನನ್ನ ಭಾರತ ಹೇಳಿತ್ತು. ಲೋಕ ಸಮಸ್ತ ಸುಖಿನೋ ಭವಂತು ಅಂತೇಳಿ ನಮ್ಮ ದೇಶ ಹೇಳಿತ್ತು. ಸರ್ವೇ ಜನ ಸುಖಿನೋ ಭವಂತು ಅಂತ ನಮ್ಮ ದೇಶ ಹೇಳಿತ್ತು. ನಮ್ಮ ಧರ್ಮ, ನಮ್ಮ ದೇಶವನ್ನು ನಾವು ಗ್ರೇಟ್ ಅಂತ ಕರಿತೀವಿ. ಇನ್ನೊಬ್ಬ ಬಂದ್ಬಿಟ್ಟು ಇಲ್ಲ ನಂದು ಗ್ರೇಟ್ ಅಂದರೆ ಹೌದೇನಪ್ಪ, ಅದಕ್ಕೂ ಒಂದು ಸೆಲ್ಯೂಟ್ ಅಂತೀವಿ ನಾವು. ಇಲ್ಲ ನಂದು ಗ್ರೇಟ್ ಅಂದರೆ ಅದಕ್ಕೂ ಸೆಲ್ಯೂಟ್ ಅಂತೀವಿ. ನಮಗೆ ಆಕ್ಷೇಪ ಇರೋದೇನ ಅಂತಂದರೆ, ನಿನ್ನ ಧರ್ಮ, ನಿನ್ನ ಮತ ಗ್ರೇಟಾ, ಓಕೆ, ನಾವು ಕೂಡ ಅದನ್ನು ಒಪ್ಕೋತೀವಿ, ನಮಸ್ಕಾರ, ಅದಕ್ಕೆ ನಮ್ಮದು ಕೂಡ. ನನ್ನದು ಮಾತ್ರ ಗ್ರೇಟು, ನಿಮ್ಮದು ಅಲ್ವೇ ಅಲ್ಲ. ಆಮೇಲೆ ಅಲ್ವೇ ಅಲ್ಲ ಆದರೂ ಪರವಾಗಿಲ್ಲ, ಆಯ್ತಪ್ಪ ನಿಂದು ಗ್ರೇಟ್ ಅಂದ್ಕೋ, ನಮ್ದಲ್ಲ ಅಂತ ಅಂದ್ರೂ ಕೂಡ ನಾನು ನಮಸ್ಕಾರ ಮಾಡ್ತೀನಿ. ಇಲ್ಲ ನಂದು ಮಾತ್ರ ಗ್ರೇಟು, ನಿಂದು ಗ್ರೇಟ್ ಅಲ್ಲ, ಅದನ್ನು ನಾಶ ಮಾಡ್ತೀನಿ ಅಂತ ಬಂದಾಗ ಅಲ್ಲಿ ನಿಲ್ಲಕ್ಕಾಗಲ್ಲ. ಆಗ ವಿವೇಕಾನಂದರು ಹೇಳಿದ್ದು, ಏಳು ಎದ್ದೇಳು, ಗುರಿ ಮುಟ್ಟುವವರೆಗೂ ನಿಲ್ಲದಿರು ಅಂತೇಳಿ. ಭಾರತ ಯಾವತ್ತೂ ಕೂಡ ಯಾರನ್ನು ಕೂಡ ಖಂಡಮ್ ಮಾಡಲಿಲ್ಲ, ಯಾವುದೇ ಧರ್ಮ ಮತ ಯಾವುದನ್ನು ಖಂಡಮ್ ಮಾಡಲಿಲ್ಲ. ಹಾಗಂತ ಭಾರತ ಧರ್ಮವನ್ನೇ ಖಂಡಮ್ ಮಾಡೋಕ್ಕೆ, ಅದನ್ನೇ ನಾಶ ಮಾಡೋಕೆ ಹೋದಾಗ ಸುಮ್ಮನೆ ಕೂತ್ಕೋಬೇಕು ಅಂತಂದರೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಇಷ್ಟೇ ವ್ಯತ್ಯಾಸ ಇರುವಂಥದ್ದು. ಭಾರತ ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ಮತ, ಯಾವುದೇ ಪರಂಪರೆ ಯಾವುದನ್ನು ಕೂಡ ವಿರೋಧ ಮಾಡಿದವಲ್ಲ. ಅದೆಲ್ಲವೂ ಕೂಡ ವಸುದೈವ ಕುಟುಂಬಕಂ ಅಂತ ಹೇಳಿದ ಹಾಗೆ. ಬಟ್ ಇದು ನನ್ನ ದಾರಿ, ಇದು ನನ್ನ ದಾರಿ. ನಾನು ಹಿಂಗೆ ಹೋಗ್ತಾ ಇದ್ದೀನಿ, ಈ ಥರ ಹೋಗ್ತಾ ಇದ್ದೀನಿ, ನೀನು ಹೋಗ್ತೀಯ ಹೋಗು, ನನ್ನನ್ನು ಹೋಗಬೇಡ ಅಂತ ಹೇಳಬೇಡ. ಬೇಕಿದ್ರೆ ನಾನು ತಪ್ಪು ಮಾಡ್ತಾ ಇದ್ರೆ ಹೇಳು, ಅದು ಹಿಂಗಲ್ಲಪ್ಪ ಹಿಂಗೆ ಅಂತ ಹೇಳು. ಇಲ್ಲ ನೀನು ಆ ದಾರಿಯಲ್ಲಿ ಹೋಗಬೇಡ, ಕಟ್ ಮಾಡಿ ಹಾಕ್ತೇನೆ ಅಂತಂದ್ರೆ ಅದನ್ನು ಬಿಡೋಕ್ಕಾಗಲ್ಲ. ಇಷ್ಟೇ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಭಾರತದ ಸನಾತನ ಧರ್ಮವನ್ನು. ಹಾಗಂತ ತಪ್ಪುಗಳಿಲ್ವಾ? ಇದೆ. ಯಾರಲ್ಲಿ ತಪ್ಪುಗಳಿಲ್ಲ? ಅದನ್ನು ಸರಿ ಮಾಡ್ಕೊಂಡು ಹೋಗೋದಕ್ಕೆ ನಮಗೆ ಅವಕಾಶ ಕೂಡ ಇದೆ ಅಲ್ವಾ? ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಈ ತಾಯಿ ಮತ್ತು ಮಗ ಎಷ್ಟು ವರ್ಷ ಬದುಕ್ತಾರೋ ಗೊತ್ತಿಲ್ಲ ಸರ್. 200 ವರ್ಷ ಅಂತೂ ಬದುಕೋದಿಲ್ಲ, ಇನ್ನು 100 ವರ್ಷ ಕೂಡ ಬದುಕೋದಿಲ್ಲ. ಎಷ್ಟು ದಿನ ಬದುಕ್ತಾರೋ ಅಷ್ಟು ದಿನ ನೆಮ್ಮದಿಯಿಂದ ಬದುಕಲಿ. ಕಷ್ಟ ತಾನೇ ನಾವು ಮಾಡಬೇಕಾಗಿರೋದು. ಎಷ್ಟು ದಿನ ಬದುಕ್ತೀರೋ ಅಷ್ಟು ನೆಮ್ಮದಿಯಿಂದ ನೀಟಾಗಿ, ಅರ್ಧಂಬರ್ಧ ಅಲ್ಲ. ಈಸಿ ಚೇರ್, ವೀಲ್ ಚೇರ್ಗೆ ವೀಲ್ ಚೇರು, ಪೇಂಟಿಂಗ್ಗೆ ಪೇಂಟಿಂಗು, ಕಾಸಿಗೆ ಕಾಸು, ಅಕ್ಕಿಗೆ ಅಕ್ಕಿ, ದುಡ್ಡಿಗೆ ದುಡ್ಡು, ನೀಟ್ನೆಸ್ಗೆ ನೀಟ್ನೆಸ್ಸು, ಆರೋಗ್ಯಕ್ಕೆ ಆರೋಗ್ಯ, ಟಾಯ್ಲೆಟ್ಗೆ ಟಾಯ್ಲೆಟ್ಟು, ಎಲ್ಲ. ಈ ಸುದ್ದಿ ಎಲ್ಲ ಪ್ರಸಾರ ಆದ ನಂತರ ಆ ತಾಯಿ, ಪಾಪ ಆ ತಾಯಿಗೆ ಕರ್ನಾಟಕದಲ್ಲಿದ್ದಾರೋ ಕೇರಳದಲ್ಲಿದ್ದಾರೋ ಅಂತ ಗೊತ್ತಿರಲಿಕ್ಕಿಲ್ಲ. ಅದು ಬೇಸಿಕಲಿ ಅವರ ಭಾಷೆ ಕೇರಳ, ಮಲಯಾಳಂ. ಸಂತೋಷ ಅಂತಾರೆ, ಸಂತೋಷ ಆಯಿತು, ಕರ್ನಾಟಕದಿಂದ ಎಲ್ಲರಿಗೂ ನಲ್ಲದಾವಟ್ಟೆ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ. ಆ ತಾಯಿಯ ಕಣ್ಣು ಶೂನ್ಯದಲ್ಲೇನಿತ್ತು, ಆಮೇಲೆ ಆದಂಥ ಖುಷಿ, ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಮ್ಯಾಜಿಕ್ ಥರ, ಪವಾಡ ಥರ ನಡೆದೋಯ್ತು. ಇವತ್ತು ಅವಾರ್ಡ್ ಬಂದಿದ್ದಕ್ಕಿಂತಲೂ ಹೆಚ್ಚು ಅವಾರ್ಡ್ ಬಂದೇ ಖುಷಿ ಆಗುತ್ತೆ. ಆದರೆ ಅವಾರ್ಡ್ ಯಾಕೆ ಬಂತು ನಮಗೆ, ನಾವು ಯಾಕೆ ಖುಷಿ ಪಡ್ತಾ ಇದ್ದೀವಿ ಅನ್ನೋದನ್ನು ನಿಮಗೆ ಹೇಳುವಂಥ ಜವಾಬ್ದಾರಿ ನಂದು. ಅದನ್ನು ಹೇಳಿದ್ದೀನಿ. ಈಗ ಕರೆ ಮಾಡಿ ಮಾತಾಡ್ಬೋದು. ಅನು ಕಾರ್ಯಪ್ಪ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೋದು. ಅವ್ರನ್ನ ಓಕೆ, ನಮ್ಮ ಅನು ಕಾರ್ಯಪ್ಪ ಮಡಿಕೇರಿಯಿಂದ ಮತ್ತು ನಮ್ಮ ಅಲ್ಲಿಯ ಕ್ಯಾಮ್ರಾಮನ್ ದಿವಾಕರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅನು ಕಾರ್ಯಪ್ಪ 10 ವರ್ಷಗಳ ಹಿಂದೆ ಕೂಡ ನಾವು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಬಟ್ ಈ ಸಲ ನೀವು ಸ್ವಲ್ಪ ಫೋರ್ಸ್ ಜಾಸ್ತಿ ಇದೆ ನಿಮ್ಮದು. ಯಾಕಂದರೆ ಮಡಿಕೇರಿಯಿಂದ ಸೂಪರ್ 3ಗೆ ಬರುವಂಥ ಸ್ಟೋರಿಗಳು ನಿಜ. ಅವಾರ್ಡ್ಗಳು ಬರುತ್ತೆ, ಒಮ್ಮೊಮ್ಮೆ ಏನು ಮಾಡದೇ ಇದ್ರೂ ಬರುತ್ತೆ ನಮಗೆ ಅಲ್ವಾ? ಸುಮ್ಮನೆ ಮೀಡಿಯಾ ಫೀಲ್ಡಿಗೆ ಬಂತು, ವಯಸ್ಸಾಯ್ತು ಅನ್ನೋ ಕಾರಣಕ್ಕಾಗಿ ಬಂದದ್ದು ಕೂಡ ನಾನು ನೋಡಿದ್ದೀನಿ ತುಂಬ. ಆದರೆ ಇದು ಹಾಗಲ್ಲ, ಇದು ಒಂಥರ ಸಂತೃಪ್ತಿ ಕೊಡುವಂಥದ್ದು. ಆಮೇಲೆ ಜನರಿಗೆ ಅನಿಸುತ್ತೆ ಹಿಂಗೆಲ್ಲ ಆಗತ್ತಾ, ಇದೆಲ್ಲ ಮ್ಯಾಜಿಕ್ ಆಗುತ್ತೆ, ಏನು ರಜನಿಕಾಂತ್ ಪಿಕ್ಚರಾ ಅನ್ನುವಂಥ ರೀತಿಯಲ್ಲಿ. ಅಂದರೆ ಸಂಪೂರ್ಣವಾಗಿ ಒಂದು ಕೊಟ್ಟ, ಒಂದು ಕೊಟ್ಟು, ಒಂದು ಕೊಟ್ಟಿಲ್ಲ, ಒಂದು ಕೊಟ್ಟು, ಹಂಗಲ್ಲ. A to Z ಏನೂ ಇಲ್ಲ ಇನ್ನು ಕೇಳಲಿಕ್ಕೆ ಅನ್ನುವಂಥದ್ದು ಒಂದು ಆತ್ಮತೃಪ್ತಿ. ಮತ್ತು ಐ ಡೋಂಟ್ ಥಿಂಕ್ ನೀವು ಅವಾರ್ಡ್ ಬರುತ್ತೆ ಅಂತೇನು ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ. ಅವಾರ್ಡ್ ಬಂದಾಗ ಅದೊಮ್ಮೆ ನಮಗೂ ಕೂಡ ಅದನ್ನು ನೆನಪಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಯಿತು. ಸೊ ಹೌ ಯು ಫೀಲ್
ಅನುಕಾರ್ಯಪ್ಪ. ಜಯಪ್ರಕಾಶ್, ಈ ಮಾಧ್ಯಮ ಅಕಾಡೆಮಿಯಿಂದ ನನಗೆ ಮೊದಲ ಬಾರಿಗೆ ಈ ಪ್ರಶಸ್ತಿ ಬಂದಿರುವಂತದ್ದು ತುಂಬಾ ಖುಷಿ ಇದೆ. ಅದಕ್ಕಿಂತ ಮತ್ತಷ್ಟು ಖುಷಿ ಇರುವಂತದ್ದು ಅಂದ್ರೆ ಈ ನರೇಂಬಾಡಿ ಅವರ ಏನ್ ಸುದ್ದಿ ಮಾಡಿದೀವಿ ಅದಕ್ಕೆ ಸೂಪರ್ 3 ಅಲ್ಲಿ ಅದಕ್ಕೆ ಬಂದಿರುವಂತದ್ದು, ಅದು ಮತ್ತಷ್ಟು ಖುಷಿ ಇದೆ. ಅಂದ್ರೆ ಪ್ರಶಸ್ತಿ ಬರಲಿ ಅಂತ ಯಾರು ಸುದ್ದಿ ಮಾಡಲ್ಲ, ಸುದ್ದಿ ಎಲ್ಲ ಮಾಡಿದೀವಿ, ಅದಕ್ಕೆ ಸಿಕ್ಕ ಪ್ರತಿಫಲ ಅಂತ ಹೇಳ್ಬೋದು ಇದು ಸಿಕ್ಕಿರುವಂತದ್ದು. ಇದು ನನಗೆ ಬಂದಿರಬಹುದು ಪ್ರಶಸ್ತಿ, ಆದ್ರೂ ಕೂಡ ನಮ್ಮ ರಿಪಬ್ಲಿಕ್ ಚಾನಲ್ಗೆ ಬಂದ ರೀತಿ ಆಗ್ತಾ ಇದೆ. ಅಂದ್ರೆ ಎಲ್ಲರೂ ಇದರಲ್ಲಿ ಭಾಗಿಯಾಗಿದ್ದಾರೆ. ಅದು ತುಂಬಾ ಖುಷಿ ಇದೆ. ನಾವು ಕಷ್ಟಪಟ್ಟಿದ್ದಕ್ಕೆ, ಆ ಸುದ್ದಿ ಮಾಡಿದಕ್ಕೆ ಅವರಿಗೂ ಅನುಕೂಲ ಆಗಿದೆ. ಒಂದು ಕುಗ್ರಾಮಕ್ಕೆ ಹೋಗಿ ಈ ಸುದ್ದಿ ಮಾಡಿರುವಂತದ್ದು, ಅಂದ್ರೆ ಯಾರು ನೋಡ್ತಾ ಇರ್ಲಿಲ್ಲ, ಇಂಥ ಪರಿಸ್ಥಿತಿಯಲ್ಲಿ ನಾವು ಹೋಗಿ ನಮ್ಮ ಸೂಪರ್ 3 ತಂಡದಿಂದ ಹೋಗಿ ಈ ರೀತಿ ಎಲ್ಲ ಒಂದು 100% ಇಂಪ್ಯಾಕ್ಟ್ ಆಗಿರುವಂತದ್ದು. ಆದ್ರಿಂದ ಈ ಪ್ರಶಸ್ತಿ ಬಂದಿರೋದು ತುಂಬಾ ಖುಷಿ ಇದೆ ಜಯಪ್ರಕಾಶ್. ಎಸ್, ಥ್ಯಾಂಕ್ ಯು. ನಾನು ಮತ್ತೊಮ್ಮೆ ನಿಮಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೀನಿ, ಅನುಕಾರ್ಯಪ್ಪ ಅಂಡ್ ದಿವಾಕರ್ ಅವರಿಗೆ. ವೀಕ್ಷಕರು, ನಾನು ಹೇಳೋದೇನು ಗೊತ್ತಾ, ಈಗ ನಾವು ಗಣೇಶೋತ್ಸವ ಮಾಡ್ತೀವಿ, ಬೇರೆ ಬೇರೆ ಹಬ್ಬ ಹರಿದಿನಗಳು ಮಾಡ್ತೀವಿ, ಲಿಂಗಾಯತ ಒಕ್ಕೂಟ ಇದೆ, ಒಕ್ಕಲಿಗ ಒಕ್ಕೂಟ ಇದೆ, ದಲಿತ ಒಕ್ಕೂಟ ಇದೆ, ಇರಬೇಕು. ಸ್ಪೋರ್ಟ್ಸ್ ಆ್ಯಂಡ್ ಆರ್ಟ್ಸ್ ಕ್ಲಬ್ ಇದೆ, ಬಂಟ ಸಂಘ ಇದೆ, ದೊಡ್ಡ ದೊಡ್ಡ ದುಡ್ಡಿದ್ದವರಿದ್ದಾರೆ. ನಾವೆಲ್ಲ ನಮ್ಮ ಅಕ್ಕಪಕ್ಕದಲ್ಲಿರುವ ಇಂಥ ಮನೆಗಳನ್ನು ಗುರುತಿಸಿ ಎಷ್ಟಾಗ್ಬೋದಪ್ಪ, ಇವರ ಟೋಟಲ್ ಖರ್ಚು ಎಷ್ಟಾಗ್ಬೋದು, 1-2 ಲಕ್ಷನೋ 3 ಲಕ್ಷನೋ ಆಗ್ಬೋದು ಅಂತ ಅನಿಸುತ್ತೆ ಅಂತ ಇಟ್ಕೊಳ್ಳಿ. ಒಂದು ಸಂಘ ಸಂಸ್ಥೆಗಳಿಗೆ 1 ಕೋಟಿ 2 ಕೋಟಿ 3 ಕೋಟಿ ದೊಡ್ಡ ವಿಚಾರ ಅಲ್ಲ. ನಾವು ಈಗ CM ಪರಿಹಾರ ನಿಧಿಗೆ ಕೊಡ್ತೀವಿ, ಮತ್ತೊಂದು ಕೊಡಬೇಕಿಲ್ಲ ಅಂತಲ್ಲ, ಅದು ಕೂಡ ನಾವೇ ಗುರುತಿಸಿ ನಾವು ಇದನ್ನು ಕ್ಲಿಯರ್ ಮಾಡಿಬಿಟ್ರೆ ಒಂದು ಇಡೀ ಭಗವಂತನ ಪೂಜೆ ಮಾಡ್ದಂಗೆ ಅಂತ. ಸೌಮ್ಯನವರು ಕರೆ ಮಾಡಿದ್ದಾರೆ ಪಾಂಡವಪುರ, ಮಂಡ್ಯದಿಂದ. ಸೌಮ್ಯ ಮೇಡಮ್, ನಮಸ್ತೆ. ನಮಸ್ಕಾರ ಸರ್. ಹೇಳಿಮ್ಮ. ಹೇಗಿದ್ದಾರೆ ಸರ್? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ ಸರ್. ನಾನು ನಿಮ್ ಚಾನಲ್ ದೊಡ್ಡ ಅಭಿಮಾನಿ. ಥ್ಯಾಂಕ್ ಯು. ಅಂದ್ರೆ ಜನಗಳ ಕಣ್ಗೆ ಕಾಣ್ದಿರಂತ ಅನ್ಯಾಯಗಳನ್ನ ನೀವು ತೋರಿಸ್ತೀರಾ. ಅದ್ರಿಂದ ನಂಗೆ ತುಂಬಾ ನಿಮ್ ಚಾನಲ್ ಅಭಿಮಾನಿ ಸರ್. ಮತ್ತೆ ನಿಮ್ ಚಾನಲ್ ಬರುತ್ತಲ್ಲ ಪ್ರೋಗ್ರಾಮ್, ಏನ್ ನಿಮ್ ಪ್ರಾಬ್ಲಮ್, ಓಕೆ, ಅದೆಲ್ಲ ನಂಗೆ ತುಂಬಾ ಇಷ್ಟ ಸರ್. ಖಂಡಿತ ಖಂಡಿತ ಖಂಡಿತ. ನಮ್ಮ ದಿವಿತ್ ಮಾಡ್ತಾರೆ. ಏನ್ ನಿಮ್ ಪ್ರಾಬ್ಲಮ್? ನಮ್ ಪ್ರಾಬ್ಲಮ್ ಇದೆ ಸರ್, ಬಟ್ ನಾನು ಟಿವಿ ಮುಖಾಂತರ ಹೇಳಕ್ ಆಗಲ್ಲ. ನಂಗೆ ನಿಮ್ ನಂಬರ್ ಬೇಕು ಅಂತ ಕೇಳಿದೆ. ಅಲ್ಲಿ ನಮ್ಮ ರಿಪೋರ್ಟರ್ ಇದಾರಮ್ಮ, ಇಲ್ಲಿ ಮಂಡ್ಯದಲ್ಲಿ ಆನಂದ್ ಅಂತ. ನಾನು ಸಾಧ್ಯವಾದ್ರೆ ಇವತ್ತು ನಾಳೆ ಮತ್ತೊಮ್ಮೆ ಟಿವಿಯಲ್ಲಿ ಹಾಕ್ತೀನಿ ಅವ್ರ ನಂಬರು. ಅಲ್ಲಿ ನೀವು ಯಾರ ಹತ್ರ ಕೇಳಿದ್ರೆ ಅವ್ರು ಹೇಳ್ತಾರೆ, ಆನಂದ್ ಅಂತ ಹೇಳಿದ್ರೆ ನಿಮ್ಗೆ ನಂಬರ್ ಕೊಡ್ತಾರೆ ಯಾರಾದ್ರು. ಅಂದ್ರೆ ನಾನು ಟ್ರೈ ಮಾಡಿದೆ ಸರ್, ಇಲ್ಲಿ ಯಾವ್ದೋ ನಂಬರ್ ತಗೊಳಕ್ಕೆ, ಬಟ್ ನಂಗೆ ತಗೊಳಕ್ ಆಗ್ತಿಲ್ಲ. ಇಲ್ಲ, ಈ ನಂಬರ್ ನಾನು ಈಗ ನೋಟ್ ಮಾಡ್ಕೋತೀನಿ. ನೋಟ್ ಮಾಡ್ಬಿಟ್ಟು ನಾನು ಆನಂದ್ ಕೊಡ್ತೀನಿ ಏನು ಅಂತ ಕೇಳ್ತೀನಿ. ಓಕೆ, ಥ್ಯಾಂಕ್ ಯು. ರತ್ನ ಅವ್ರು ಕರೆ ಮಾಡಿದ್ದಾರೆ ಪೀಣ್ಯದಿಂದ. ರತ್ನ ಮೇಡಮ್, ನಮಸ್ತೆ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಹ್ಯಾಪಿ ನ್ಯೂ ಇಯರ್. ಓಕೆ, ಥ್ಯಾಂಕ್ ಯು. ಸೇಮ್ ಟು ಯು ಸರ್. ಹೇಳಿ. ಸರ್, ನಿಮ್ಗೆ ಪ್ರಶಸ್ತಿ ಕೊಡೋದು ಕಡಿಮೆನೆ ಸರ್, ನನ್ನ ಅನುಭವಕ್ಕೆ ಬಂದಿದ್ದಂಗೆ. ನಿಜವಾಗ್ಲೂ ಸರ್, ನೀವು ಎಲ್ಲಾ ನಾನು ನೋಡ್ತೀನಿ ನಿಮ್ದು ಪ್ರೋಗ್ರಾಮ್ದು, ನಾನು ಫ್ಯಾನ್ ಆಗಿದ್ದೀನಿ ಆಲ್ರೆಡಿ. ತುಂಬಾ ಚೆನ್ನಾಗಿ ಮಾಡ್ತೀರಾ ಸರ್. ನೀವು ಇಂಥವ್ನ ಒಂದೊಂದೇ ಹೆಕ್ಕಿ ತೋರಿಸ್ತಿರ್ತೀರಾ, ಆದ್ರೂ ನಮ್ ಜನ ಬುದ್ಧಿ ಕಲಿಯಲ್ಲ ಸರ್. ಕೆಲವರಿಗೆ ಎಷ್ಟೋ ಜನಕ್ಕೆ ತಂದೆ ತಾಯಿ ಇದ್ರೂ ನೋಡ್ಕೊಳ್ಳೋರಿಲ್ಲ, ಆದ್ರೂ ಅದನ್ನ ನೀವು ಹುಡುಕಿ ಈ ತರ ಒಂದು ಕೆಲಸ ಮಾಡ್ತಿರಲ್ಲ, ಗ್ರೇಟ್ ಸರ್, ನಿಜವಾಗ್ಲೂ ಗ್ರೇಟ್. ದೇವ್ರು ಪ್ರತ್ಯಕ್ಷ ಆಗಿ ಯಾರಿಗೂ ವರ ಕೊಡಲ್ವಂತೆ, ಹಿಂಗೆ ನಿಮ್ಮಂತವ್ರ ಮೂಲಕ ಈ ತರ ಒಂದು ಸಹಾಯ ಮಾಡ್ತಾನಂತೆ ಸರ್. ಇದೇ ತರ ನೀವು ಮತ್ತೆ ಮತ್ತೆ ಮಾಡ್ತಾನೆ ಇರಿ ಸರ್, ನಾನು ನೋಡ್ತಾನೆ ಇರ್ತೀನಿ. ನಿಜವಾಗ್ಲೂ ಸರ್, ಇಂಥವ್ರಿಗೆಲ್ಲ ಹೆಲ್ಪ್ ಮಾಡ್ತೀರಾ. ನಿಮ್ದು ಒಂದೇ ಕಾರ್ಯಕ್ರಮ ಅಲ್ಲ, ತುಂಬಾ ನೋಡಿದೀನಿ ಸರ್. ನಿಮ್ ಪ್ರಶಸ್ತಿ ಕಡಿಮೆನೆ ಸರ್, ನಾನು ಹೇಳೋ ಪ್ರಕಾರ. ನೀವು ಇನ್ನು ನೋಡಿ ಸರ್, ಇನ್ನು ಏನೇನೋ ಮಾಡ್ತಾರೆ ಸರ್ ನಮ್ ಸರ್ಕಾರ, ಬಟ್ ಇಂಥವ್ರನ್ನೆಲ್ಲ ಬೇಕಾದಷ್ಟು ಜನ ಇದೆ ಸರ್. ಇಂಥವ್ರಿಗೆ ಹೆಲ್ಪ್ ಮಾಡ್ಲಿ ಸರ್. ಚೆನ್ನಾಗಿರೋರೇ ಎಲ್ಲ ಹೆಲ್ಪ್ ತಗೋತಾ ಇದಾರೆ ನಮ್ ಸಮಾಜದಲ್ಲಿ. ಇಂಥವ್ರಿಗೆ ಯಾರು ಕೊಡಲ್ಲ ಸರ್. ನೀವು ಮಾಡ್ತಾ ಇದ್ದೀರಲ್ಲ ಸರ್, ಗ್ರೇಟ್. ನಾನು ಅಷ್ಟೇ ಹೇಳಕ್ ಸಾಧ್ಯ ಸರ್, ಬೇರೆ ಮಾತೇ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಂತ ನಿಮ್ಮ ಹೆಸರು ರತ್ನ, ನೀವು ರತ್ನದಂತ ಮಾತೇ ಹೇಳ್ಬಿಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರ, ಇದು ಅನುಕಾರ್ಯಪ್ಪ ಮತ್ತು ದಿವಾಕರ್ ತಂದಂತ ಸ್ಟೋರಿ. ಅವರಿಗೆ ಅವಾರ್ಡ್ ಸಿಕ್ಕಿದೆ, ನಾವು ಅದನ್ನು ಸಂಭ್ರಮಿಸ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ 3 ಅಲ್ಲಿ ಇಂಥ ಸುದ್ದಿಗಳು ಮುಂದುವರಿತಾ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ. ಓಕೆ, ಈ ನಡುವೆ ದೆಹಲಿಯಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಜೊತೆಗೆ ವಾಯುಮಾಲಿನ್ಯ ಕೂಡ ಹೆಚ್ಚಳಾಗ್ತಾ ಇದೆ. ಈ ಸಮಸ್ಯೆ ಬಗೆಹರಿಸೋದಕ್ಕೆ ಕೇಂದ್ರ ಸರ್ಕಾರ ಹಲವು ಯೋಜನೆ ಜಾರಿಗೆ ತರ್ತಾ ಇದೆ. ಈ ಬಗ್ಗೆ ಕೇಂದ್ರ ಸಚಿವ ಗಡ್ಕರಿ ಹಿಂದೆಲ್ಲೇ ಮಾತನಾಡಿದ್ದಾರೆ. ಅದಕ್ಕಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6 ನಲ್ಲಿ ಇಂಟರ್ಪ್ರೆಟರ್ ನೋಡೋಣ ಬನ್ನಿ. दिल्ली हमारा हृदय स्थान है और हमारे देश की राजधानी है. दिल्ली एयर पोल्यूशन और ट्रैफिक जाम से काफी तंग है. आदरणीय प्रधानमंत्री मोदी जी के नेतृत्व में दिल्ली को पोल्यूशन से मुक्त करने के लिए और डिकंजेस्ट करने के लिए, ट्रैफिक जाम से मुक्ति देने के लिए
मिनिस्ट्री ऑफ रोड ट्रांसपोर्ट ने अनेक योजनाएं हाथ में ली और उसका क्रियान्वयन किया है। मुझे ये बताते हुए खुशी हो रही है